ದಿನೇ ದಿನೇ ತಾರಕಕ್ಕೇರಿದ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫೈಟ್. ರಮೇಶ್ ಕತ್ತಿಗೆ ಬಾಲಚಂದ್ರ ಜಾರಕಿಹೊಳಿ ಮತ್ತೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹುಕ್ಕೇರಿ ಸೋಲು ತೀರಿಸಿಕೊಳ್ಳೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಪಣ ತೊಡ್ದಂಗೆ ಕಾಣಿಸ್ತಾ ಇದೆ. ಕೆಲವು ಮತಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಚುನಾವಣೆ ನಡೀತಾ ಇದೆ. ಇದರಲ್ಲಿ ಕೆಲವು ಅವಿರೋಧ ಆಯ್ಕೆ ಆಗತ್ತೆ. ರಾಜಕಾರಣದಲ್ಲಿ ಯಾರಿಗೂ ವೈಯಕ್ತಿಕ ಟೀಕೆ ಮಾಡಬಾರ್ದು. ರಮೇಶ್ ಕತ್ತಿ ಟೀಕೆಗೆ ದೀಪಾವಳಿ ಬಳಿಕ ಉತ್ತರ ಕೊಡ್ತೀವಿ. ಇತಿ ಮಿತಿಯಲ್ಲಿ ಇದ್ಕೊಂಡು ಭಾಷಣ ಶಬ್ದವನ್ನು ಬಳಸಬೇಕು. 25 ವರ್ಷದಿಂದ ಲಿಂಗಾಯತ ವಿರೋಧಿ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ. ನಾವು ಬೇಕಾದಾಗ ಬೇರೆ, ಬೇಡವಾದಾಗ ಲಿಂಗಾಯತ ವಿರೋಧಿ ಅಂತಾರೆ. ಕತ್ತಿ ಹಾಗೂ ಜಾರಕಿಹೊಳಿ ಕುಟುಂಬದ ಮಧ್ಯ ಇನ್ನೆಂದು ರಾಜಿನೇ ಆಗಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಚುನಾವಣೆ ಒಳಗೆ ಏನು ನಮ್ಮ ಒಂದು ಕಡೆ ಹೇಳಿನಲ್ಲರ, ಒಂದು ಕಡೆ ಜಿದ್ದಾಜಿದ್ದಿ ಚುನಾವಣೆ ಆಗ್ಬೋದು, ಕೆಲವೊಂದು ಕಡೆ ನಾಮಕೆ ವಾಸ್ತೆ ಚುನಾವಣೆ ಆಗ್ಬೋದು. ಕೆಲವೊಂದು ಜನ ಅನ್ಬೋದು ಅನ್ನಪೋಸ್ ಮಾಡೋಕೆ ಬಿಡ್ದ ಇಲೆಕ್ಷನ್ ಮಾಡಿಸೋಣ ಅಂತೇಳಿ ಇಲೆಕ್ಷನ್ ಮಾಡಿಸ್ಬೋದು. ಅವಾಗ ನಾಮಕೆ ವಾಸ್ತೆ ಇಲೆಕ್ಷನ್ ಒಂದು ಕಡೆ ಜಿದ್ದಾಜಿದ್ದಿ ಆಗ್ತೈತ್ರಿ. ಬಟ್ ಎಲ್ಲ ಈ ಒಂದು ಚುನಾವಣೆ ಜಾರಕಿಹೊಳಿ ವರ್ಸಸ್ ಕತ್ತಿ ಕುಟುಂಬದ ನಡುವಿನ ಮತ್ತೊಂದು ಸುತ್ತಿನ ಫೈಟ್ ಅಂತೇಳಿ ನಾವೆಲ್ಲರೂ ಕೂಡಿ ಕಾನೂನು ಹೋರಾಟ ಮಾಡಿ ನಮಗೂ ಅವಕಾಶ ಐತ್ರಿ. ಅದನ್ನ ನಿಮಗೆ ಒಂಥರ ಆಮ್ಯಾಗ ದೀಪಾವಳಿ ಆದ ನಂತರ ಎಲ್ಲ ಬ್ರೇಕಿಂಗ್ ನ್ಯೂಸ್ ಕೊಡ್ತೀವಿ. ಏನಂದ್ರೆ ರಾಜ್ಯದಲ್ಲೇ ಬೆಳಗಾವಿ ರಾಜಕಾರಣಿಗಳು ಅಂತಂದ್ರೆ ಒಂದು ಹಂತದಲ್ಲಿ ಒಳ್ಳೆ ಇದರಲ್ಲಿ ನೋಡ್ತಾ ಇರುವಂತ ದಿನಮಾನಗಳು. ಸೊ ಯಾರೋ ಒಬ್ರು ಮಾತಾಡೋದ್ರಿಂದ ನಿಮ್ಮ ಗೌರವಕ್ಕೂ ನಿಮ್ಮ ಕುಟುಂಬದ ಗೌರವಕ್ಕೂ ಎಲ್ಲ ಸುದ್ದಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ನೋಡಿ, ತಮ್ಮ ಮುಖಾಂತರ ಎಲ್ಲ ರಾಜಕಾರಣಿಗಳು ವಿನಂತಿ ಮಾಡ್ಕೋತೀವಿ. ರಾಜಕಾರಣದಾಗ ಇಲೆಕ್ಷನ್ ಗೆಲ್ತು ಸೋಲ್ತೀವಿ, ಇಲೆಕ್ಷನ್ ನಡೆದಾಗ ಭಾಷಣ ಮಾಡ್ತೀವಿ. ಆದರೆ ಈ ಥರ ಯಾರೂ ಮಾಡಬಾರ್ದು. ಅಂದರೆ ಅವರು ಮಾಡಬಾರ್ದು, ನಾವು ಮಾಡಬಾರ್ದು. ಅಂದರೆ ಒಂದು ಇತಿಮಿತಿಯೊಳಗಿದ್ರೆ ಎಲ್ಲರಿಗೂ ಒಳ್ಳೆಯದು. ಅದಕ್ಕೆ ನನ್ನ ಸಲಹೆ ಎಲ್ಲ ರಾಜಕಾರಣಿಗಳಿಗೆ ಆ ಥರ ಭಾಷಣ ಅಂತ ಶಬ್ದ ಯೂಸ್ ಮಾಡೋಕ್ಕೆ ಹೋಗ್ಬರ್ರಿ. ತಮ್ಮ ಲಿಮಿಟ್ದಾಗಿದ್ದು ಮಾಡಿರಿ, ಎಲ್ಲರಿಗೂ ಗೌರವ ಬರ್ತೈತೆ. ನಾನು ನಿಮ್ಮ ಮುಖಾಂತರ ವಿನಂತಿ. ಅದನ್ನು ಕಾರ್ಡ್ 25 ವರ್ಷದಿಂದ ಒಕ್ಕೊತ್ತು ಹೋಗ್ತಾರೆ. ಈಗಲ್ರಿ ಅದು 25 ವರ್ಷದಿಂದ ನಾವು ಬೇಡದು ಅಂದ್ರೆ ಅದನ್ನು ಒಗಿತಾರೆ, ಬೇಕಂದ್ರೆ ನಮ್ಮ ದುಡಿಯತ್ತಾರೆ. ಅದನ್ನೆಲ್ಲ 25 ವರ್ಷ ಜನ ನೋಡಿದ್ದಾರೆ. ನಾವು ಅಂದರೆ ಲಿಂಗಾಯತೆಲ್ಲ ಯಾವ ಸಮಾಜ ವಿರೋಧಿಗಳಲ್ಲಿ ನಾವೆಲ್ಲನೂ ಕರ್ಕೊಂಡು ಹೋಗ್ತೀವಿ. ಮತ್ತು ರಾಜಕೀಯ ಮಾಡೋಕೆ ಅವ್ರು ನಮ್ಮ ವಿರೋಧಿಗಳು ಹಂಗೆ ಹೇಳ್ತಾರೆ. ಅದಕ್ಕೆ ಏನು ಮಾಡೋಕ್ಕಲ್ಲ. ಈಗ ಅದಕ್ಕೆ ಲಿಂಗಾಯತ ವಿರೋಧಿ ಅಂತಲ್ಲ, ನಾವು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಲಿಂಗಾಯತ ಸಮಾಜ ಮಾಡಿ ಅದನ್ನು ಪ್ರೂವ್ ಮಾಡ್ತಲ್ಲ ನಾವು. ಆಗೋದಿಲ್ಲ ಯಾಕಂದ್ರೆ ಅಲ್ಲ, ರಿಸಲ್ಟ್ ಬಂದ ನಂತರ ಆಗೋದು. ಯಾಕೆ ಆಗೋದಿಲ್ಲ ಅಂದ್ರೆ ಅಷ್ಟು ಭಾಳ ಗ್ಯಾಪ್ ಆಗಿಬಿಡ್ತಾರೆ. ನೀವು ಹೇಳಲ್ಲ, ಇದೇ ವೈಯಕ್ತಿಕ ವಿಚಾರ ಮತ್ತೊಂದು ಹಿಂಗೆ ಆದಾಗ ಅಂದರೆ ಭಾಳ ಕಠಿಣ. ರಾಜಕಾರಣದಾಗ ನೋಡಿ ಹೇಳಿದೆ, ಯಾರೂ ಶತ್ರು ಇಲ್ಲ, ಯಾರೂ ಮಿತ್ರ ಇಲ್ಲ. ಆದರೆ ಇಂಥ ಟೈಮ್ ಬಂದಾಗ ಭಾಳ ಕಷ್ಟ ಆಗುತ್ತೆ ಹೊಂದಾಣಿಕೆ ಆಗೋದು. ನಮಗೆ ಗುಂಪಿದೆ, ನಾವು ಗೆಲ್ತೀವಿ, ನಾವು ಯಾರ ಅವಶ್ಯಕತೆ ಇಲ್ಲದೆ ಆಡಳಿತ ಮಾಡ್ಕೊಂಡು ಹೋಗ್ತೀವಿ. 18 ತಾರೀಕುವರೆಗೆ ಕಾಯಬೇಕು. 18 ತಾರೀಕುವರೆಗೆ ಕಾಯಿರಂತೆ. ನಮಗೆ ಯಾವುದೂ ಭಯ ಇಲ್ಲ, ಏನೂ ಇಲ್ಲ, ಆರಾಮಾಗಿದ್ದೀವಿ. ಅವ್ರು ಏನಾರು ಮಾಡ್ಕೊಳ್ಳಿ. ಬಟ್ ಎಲ್ಲರಿಗೂ ಧನ್ಯವಾದ ರೀ. ಅನ್ನೋದ್ರಲ್ಲಿ ಚುನಾವಣೆ ಒಳಗೆ ಏನು ನಮ್ಮ ಒಂದು ಕಡೆ ಹೇಳಿನಲ್ಲರ, ಒಂದು ಕಡೆ ಜಿದ್ದಾಜಿದ್ದಿ ಚುನಾವಣೆ ಆಗ್ಬೋದು, ಕೆಲವೊಂದು ಕಡೆ ನಾಮಕೆ ವಾಸ್ತೆ ಚುನಾವಣೆ ಆಗ್ಬೋದು. ಕೆಲವೊಂದು ಜನ ತೀವ್ರ ರೋಚಕತೆಯನ್ನ ಪಡ್ಕೊಳ್ತಾ ಇದೆ ಡಿಸಿಸಿ ಬ್ಯಾಂಕ್ನ ಚುನಾವಣೆ. ಬೆಳಗಾವಿಯಲ್ಲಿ ಇವತ್ತು ಲಕ್ಷ್ಮಣ ಸವದಿ, ರಾಜು ಕಾಗೆ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಪಿಕೆಪಿಎಸ್ ನಿರ್ದೇಶಕರ ಜೊತೆಗೆ ಆಗಮಿಸಿ ನಾಮಪತ್ರ ಸಲ್ಲಿಕೆ ಮಾಡಲಾಗುತ್ತೆ. ಅಥಣಿ ತಾಲೂಕಿನಿಂದ ನಿರ್ದೇಶಕ ಸ್ಥಾನಕ್ಕೆ ಲಕ್ಷ್ಮಣ ಸವದಿ ಸ್ಪರ್ಧಿಸುತ್ತಿದ್ದಾರೆ. ಕಾಗವಾಡ ತಾಲೂಕಿನಿಂದ ನಿರ್ದೇಶಕ ಸ್ಥಾನಕ್ಕೆ ರಾಜು ಕಾಗೆ ಸ್ಪರ್ಧೆ. ಇಬ್ಬರು ಬೃಹತ್ ಮೆರವಣಿಗೆ ಮೂಲಕ ಬಂದು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಮಧ್ಯಾಹ್ನ 12ಕ್ಕೆ ನಾಮಪತ್ರ ಸಲ್ಲಿಸಲಿರುವ ಉಭಯ ನಾಯಕರು ಮೊದಲ ಬಾರಿಗೆ ಡಿಸಿಸಿ ಬ್ಯಾಂಕ್ ಅಖಾಡಕ್ಕೆ ಎಂಟ್ರಿ ಕೊಡ್ತಿರುವ ರಾಜು ಕಾಗೆ ಗೆಲ್ಲಿಸುವ ಹೊಣೆ ಹೊತ್ತಿರುವ ಅಥಣಿ ಶಾಸಕ ಲಕ್ಷ್ಮಣ ಸವದಿ. ಕಾಗೆ ವಿರುದ್ಧ ಮಾಜಿ ಸಚಿವ ಶ್ರೀಮಂತ ಪಾಟೀಲ ಪುತ್ರ ಕಣಕ್ಕಿಳಿದಿದ್ದಾರೆ. ಲಕ್ಷ್ಮಣ ಸವದಿ ವಿರುದ್ಧ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಸ್ಪರ್ಧಿಸ್ತಾ ಇದ್ದಾರೆ. ಸವದಿ ಕಾಗೆ ವಿರುದ್ಧ ಅಭ್ಯರ್ಥಿ ಕಣಕ್ಕಿಳಿಸಿರುವಂತ ರಮೇಶ್ ಜಾರಕಿಹೊಳಿ ಒಬ್ರಿಗೆ ಒಬ್ರು ಚೆಕ್ಮೇಟ್ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಎಲ್ಲರೂ ಕೂಡ ಅವರದ್ದೇ ಆದಂಥ ಸ್ಟ್ರಾಟರ್ಜಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನಾವೇ ಗೆಲ್ಲಬೇಕು, ನಾವೇ ಗೆದ್ದೇ ಗೆಲ್ತೀವಿ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾರೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಟಕ್ಕರ್ ಅಂತೂ ಇರೋದು ಹೌದು. ರೋಚಕತೆಯನ್ನು ಪಡ್ಕೊಳ್ತಾ ಇದೆ ಡಿಸಿಸಿ ಬ್ಯಾಂಕ್ ಚುನಾವಣೆ. ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಶಕ್ತಿ ಪ್ರದರ್ಶನಕ್ಕೆ ಎಲ್ಲರೂ ಮುಂದಾಗಿದ್ದಾರೆ. ನಾವೇ ಗೆಲ್ಲಬೇಕು, ನಮ್ಮದೇ ವರ್ಚಸ್ಸು, ನಮ್ಮದೇ ಪ್ರತಿಷ್ಠೆ ಅಂತ. ಬಟ್ ಯಾರಿಗೆ ಲಕ್ ಕೈ ಹಿಡಿಯುತ್ತೆ, ಯಾರಿಗೆ ಲಕ್ ಕೈ ಕೊಡುತ್ತೆ ಅನ್ನೋದು ಈಗಿರುವಂಥ ಕುತೂಹಲ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತಂದ್ರೇ ಹಾಗೆ ಸ್ಟ್ರಾಟರ್ಜಿಗಳಿಗಿರುತ್ತೆ, ಫೈಟ್ ಇರುತ್ತೆ, ಟಾಕ್ವಾರ್ ಇರುತ್ತೆ. ಈ ಬಾರಿನೂ ಅದೇ ರೀತಿಯಾಗಿ ರಂಗೇರ್ತಿದೆ. ಅವರವರ ಲೆಕ್ಕಾಚಾರ ಎಲ್ಲ ಅವರವರೇ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿದ್ದಾರೆ. ಒಂದಷ್ಟು ಸ್ಟ್ರಾಟರ್ಜಿಗಳನ್ನು ಮಾಡ್ತಾ ಇದ್ದಾರೆ. ಸದ್ಯ ಯಾವ ಥರ ಚರ್ಚೆ ಆಗ್ತಾ ಇದೆ, ಯಾವ ರೀತಿಯಾಗಿ ಕಣ ರಂಗೇರ್ತಾ ಇದೆ ಕ್ಷಣದಿಂದ ಕ್ಷಣಕ್ಕೆ?
ನೀತಿ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕ್ ಚುನಾವಣೆ ಕಾವಿನ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಅಂತ ಹೇಳ್ಬೋದು. ಒಟ್ಟು 16 ಸ್ಥಾನಗಳಿಗೆ ಇದೇ 19ರಂದು ಚುನಾವಣೆ ನಡೆಯಲಿದೆ. ಈ ಒಂದು ಚುನಾವಣೆಗೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಭರಾಟೆ ಕೂಡ ಈಗ ಜೋರಾಗಿದೆ ಅಂತ ಹೇಳ್ಬೋದು. ನೀತಿ ಈಗ ಸದ್ಯ DCC ಬ್ಯಾಂಕ್ನಲ್ಲಿ ಒಂದು ಪ್ಯಾನಲ್ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು, ಅದೇನೆಂದರೆ ಬಾಲ್ಚಂದ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ನೇತೃತ್ವ, ಅಂದರೆ ಜಾರಕಿಹೊಳಿ ಬ್ರದರ್ಸ್ ನೇತೃತ್ವದ ಒಂದು ಪ್ಯಾನಲ್. 16 ಸ್ಥಾನಗಳಲ್ಲಿ 13 ಸ್ಥಾನಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೇವೆ, ಇದರಲ್ಲಿ 12 ಸ್ಥಾನಗಳು ಗೆಲ್ತೀವಿ ಅನ್ನೋಂಥ ಒಂದು ವಿಶ್ವಾಸದಲ್ಲಿ ಜಾರಕಿಹೊಳಿ ಪ್ಯಾನಲ್ ಒಂದು ಕಡೆ ಇದ್ದರೆ, ಆ ಒಂದು ಪ್ಯಾನಲ್ ಈಗಾಗಲೇ ನಿನ್ನೆ ಅಷ್ಟೇ ತಮ್ಮ 7 ಜನ ಸದಸ್ಯರೊಂದಿಗೆ ಒಂದು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ನಾಳೆ ಏನಂದರೆ ಮತ್ತೆ ಉಳಿದ 6 ಜನ ಅಭ್ಯರ್ಥಿಗಳ ಜೊತೆಗೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಜಾರಕಿಹೊಳಿ ಬಣ ಮತ್ತೊಂದು ಕಡೆ ತಯಾರಿ ನಡೆಸಿರ್ತಕ್ಕಂಥದ್ದು. ಈ ಮಧ್ಯೆ ರಮೇಶ್ ಕತ್ತಿ ಕೂಡ ಅವರು ಕೂಡ ತಮ್ಮದೇ ಆದಂಥ ಮತದಾರರ ಜೊತೆಗೆ ಬಂದು ನಾಮಪತ್ರ ಸಲ್ಲಿಕೆ ಮಾಡುವ ಮೂಲಕ ಈ ಒಂದು ಚುನಾವಣೆಯಲ್ಲಿ 90 ಮತಗಳಲ್ಲಿ 52 ಮತಗಳ ಜೊತೆ ಇದ್ದಾವೆ, ಹಾಗಾಗಿ ಗೆಲುವು ನನ್ನದೇ ಅನ್ನುವಂಥ ಒಂದು ಸಂದೇಶವನ್ನು ರವಾನಿಸಿ ಹೋಗಿದ್ದಾರೆ. ಇವತ್ತು ಬಹಳ ಪ್ರಮುಖವಾಗಿ ಏನಂದರೆ ನೀತಿ ಅಥಣಿಯ ಶಾಸಕ ಲಕ್ಷ್ಮಣ್ ಸವದಿ ಮತ್ತು ಕಾಗವಾಡ ಶಾಸಕ ರಾಜು ಕಾಗೆ ಇಬ್ಬರು ಕೂಡ ಇವತ್ತು ಒಟ್ಟಾಗಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಯಾಕಂದರೆ DCC ಬ್ಯಾಂಕ್ನಲ್ಲಿ ಜಾರಕಿಹೊಳಿ ಕತ್ತಿ ಕುಟುಂಬದ ಜೊತೆಗೆ ಏನಂದರೆ ಸೌದಿ ಕೂಡ ಒಂದು ಸಕ್ರಿಯವಾಗಿದ್ದಂಥವ್ರು, ಅವ್ರದ್ದು ಕೂಡ ತಮ್ಮದೇ ಆದಂಥ ವರ್ಚಸ್ಸು ಹೊಂದಿದಂಥವ್ರು. ಕಳೆದ 2013-14 ನಡೆದಂಥ ಚುನಾವಣೆ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಾರೆ. ಆಗ ರಮೇಶ್ ಪ್ರಮುಖವಾಗಿ ಜಾರಕಿಹೊಳಿ ಬ್ರದರ್ಸ್ ಆಗಿರ್ಬೋದು ಮತ್ತು ಕತ್ತಿ ಕುಟುಂಬ ಆಗಿರ್ಬೋದು, ಎರಡು ಕುಟುಂಬ ಒಂದಾಗಿ ಲಕ್ಷ್ಮಣ್ ಸವದಿಯನ್ನು ಅಧ್ಯಕ್ಷ ಸ್ಥಾನದಿಂದ ದೂರ ಇಟ್ಟಿರ್ತಾರೆ. ಈಗ ಲಕ್ಷ್ಮಣ್ ಸವದಿ ರಾಜು ಕಾಗೆ ಜೊತೆ ಸೇರಿ ಒಂದು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಈ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ತಮ್ಮ ಮತದಾರರ ಬೆಂಬಲ ಇದೆ, ಶಕ್ತಿ ಪ್ರದರ್ಶನ ಮಾಡ್ತಾರೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಯಾಕಂದರೆ ರಾಜು ಕಾಗೆ ಮತ್ತು ಲಕ್ಷ್ಮಣ್ ಸವದಿ ವಿರುದ್ಧ ರಮೇಶ್ ಜಾರಕಿಹೊಳಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಲಕ್ಷ್ಮಣ್ ಸವದಿ ವಿರುದ್ಧ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿಯವರನ್ನು ಕಣಕ್ಕೆ ಹಾಕಿದರೆ, ರಾಜು ಕಾಗೆ ವಿರುದ್ಧ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಪುತ್ರನನ್ನು ಕಣಕ್ಕಿಳಿಸುವಂಥ ಕೆಲಸವನ್ನು ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ. ಇಲ್ಲಿ ಈಗ ಅಥಣಿ ಮತ್ತು ಕಾಗವಾಡದಲ್ಲಿ ಔಪಚಾರಿಕವಾಗಿ ಚುನಾವಣೆ ನಡೆದರೂ ಕೂಡ ಇಲ್ಲಿ ಲಕ್ಷ್ಮಣ್ ಸವದಿಯ ನಿರ್ಣಾಯಕ. ಹಾಗಾಗಿ ಲಕ್ಷ್ಮಣ್ ಸವದಿ ಗೆಲುವು ಕೂಡ ಖಚಿತವಾಗಿದೆ. ಇನ್ನು ರಾಜು ಕಾಗೆ ಅವ್ರ ಗೆಲುವು ಎಷ್ಟು ಗೆಲ್ಲಿಸುವಲ್ಲಿ ಲಕ್ಷ್ಮಣ್ ಸವದಿ ಯಾವೆಲ್ಲ ರಣತಂತ್ರ ರೂಪಿಸ್ತಾರೆ ಅನ್ನೋದು ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಬಾರಿ ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯಲ್ಲಿ ಒಂದು ಕಡೆ ಜಾರಕಿಹೊಳಿ ಬಣ, ಮತ್ತೊಂದು ಕಡೆ ಕತ್ತಿ ಬಣ, ಇನ್ನೊಂದು ಕಡೆ ಲಕ್ಷ್ಮಣ್ ಸವದಿ ಮತ್ತು ರಾಜು ಕಾಗೆ ಯಾವುದೇ ಬಣ್ಣದ ಜೊತೆ ಗುರುತಿಸ್ಕೊಳ್ಳೋದೆ ಅವರು ಕೂಡ ತಟಸ್ಥ ಆಗಿರ್ತಕ್ಕಂಥದ್ದು. ಮತ್ತು ಗಣೇಶ್ ಹುಕ್ಕೇರಿ ಅಂದರೆ ಹುಕ್ಕೇರಿ ಫ್ಯಾಮಿಲಿ ಕೂಡ ತಟಸ್ಥವಾಗಿದೆ. ಜೊತೆಗೆ ಹೆಬ್ಬಾಳ್ಕರ್ ಕುಟುಂಬ ಕೂಡ ಚುನಾವಣೆಯ ಕಣದಿಂದ ಹೊರಗಿರ್ತಕ್ಕಂಥದ್ದು. ಅಂದರೆ ಸಂಪೂರ್ಣವಾಗಿ 16 ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಗಿದ ಬಳಿಕ ಬೆಳಗಾವಿ ಜಿಲ್ಲೆ DCC ಬ್ಯಾಂಕ್ನ ಒಂದು ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತೆ. ಒಂದು ಕಡೆ ಜಾರಕಿಹೊಳಿ ಮತ್ತು ಕತ್ತಿ ಬ್ರದರ್ಸ್ ಮಧ್ಯೆ ಟಾಕ್ ಓವರ್ ಮುಂದುವರೆದಿದೆ. ಈಗಾಗಲೇ ನಿನ್ನೆ ಅಷ್ಟೇ ನಾಮಪತ್ರ ಸಲ್ಲಿಕೆ ಮಾಡಿದ ಬಳಿಕ ಬಾಲ್ಚಂದ್ ಜಾರಕಿಹೊಳಿ ಕೂಡ ಒಂದು ಮಾತಿನಲ್ಲೇ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿರ್ತಕ್ಕಂಥದ್ದು. ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ವೈರಿಗಳಲ್ಲ. ಆದರೆ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯೆ ಹಿಂದೆ ಆ ಒಂದು ಬಾಂಧವ್ಯ ಇತ್ತು, ಆ ಬಾಂಧವ್ಯ ಇನ್ನು ಮುಂದೆ ಇರೋದಿಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆ ಒಂದು ರಾಜಿ ಆಗುವಂಥದ್ದಾಗಿರ್ಬೋದು, ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ಅಂಥ ಸನ್ನಿವೇಶ ಬರೋದಿಲ್ಲ. ಯಾಕಂದರೆ ಹುಕ್ಕೇರಿ ಚುನಾವಣೆ ಸಂದರ್ಭದಲ್ಲಿ ಮಾತನಾಡಿದಂಥ ಕೆಲವೊಂದಿಷ್ಟು ಮಾತುಗಳೇನಿದ್ದಾವೆ, ವೈಯಕ್ತಿಕ ಟೀಕೆಗಳಿದ್ದಾವೆ, ಅದು ಎಲ್ಲೋ ಒಂದು ಕಡೆ ಈ ಒಂದು ಸಂಬಂಧ ಸಂಪೂರ್ಣವಾಗಿ ಹರಿಚಿ ಹೋಗಿದೆ ಅನ್ನೋಂಥ ಮಾತನ್ನು ಬಾಲ್ಚಂದ್ ಜಾರಕಿಹೊಳಿ ಮಾತಿನ ಗೊತ್ತಾಗುತ್ತೆ. ಜೊತೆಗೆ ದೀಪಾವಳಿ ಹಬ್ಬದ ಬಳಿಕ ಕೆಲವೊಂದಿಷ್ಟು ವೈಯಕ್ತಿಕ ಟೀಕೆಗಳಿಗೆ ನಾವು ಕಾನೂನಾತ್ಮಕವಾಗಿ ಉತ್ತರ ಕೊಡ್ತೇವೆ ಅನ್ನೋಂಥ ಮಾತನ್ನು ಕೂಡ ಬಾಲ್ಚಂದ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಈ ಒಂದು DCC ಬ್ಯಾಂಕ್ ಚುನಾವಣೆಯಲ್ಲಿ ನಾವೇ ಅಧಿಕಾರಕ್ಕೆ ಬರ್ತೇವೆ, ನಮಗೆ ಯಾರ ಭಯನೂ ಇಲ್ಲ ಅನ್ನೋಂಥ ಮಾತನ್ನು ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಹೇಳಿದ್ದಾರೆ. ಇಲ್ಲಿ ಒಂದು ಅಂಶ ನಾವು ಇಲ್ಲಿ ಗಮನಿಸಬೇಕಾದ ನೀತಿ, ನಾಮಪತ್ರ ಸಲ್ಲಿಕೆ ಆದ ಬಳಿಕ ಇದರಲ್ಲಿ ಜಾರಕಿಹೊಳಿ ಸೋದರರು ಈಗಾಗಲೇ ಅವಿರೋಧ ಆಯ್ಕೆಗೆ ಒಂದಿಷ್ಟು ಕಸರತ್ತು ನಡೆಸ್ತಾ ಇದ್ರು. ಅಲ್ಲಿ ಕೂಡ ಅಭ್ಯರ್ಥಿಗಳನ್ನು ಹಾಕುವಂಥ ಕೆಲಸವನ್ನು ಈಗ ಸೈಲೆಂಟಾಗಿ ನಡೀತಾ ಇದೆ. ಅಂದರೆ ಅಣ್ಣಾ ಸಾಹೇಬ್ ಜೊಲ್ಲೆ ನಿಪ್ಪಾಣಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಈಗ ಉತ್ತಮ್ ಪಾಟೀಲ್ ಅಲ್ಲಿ ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಹೀಗೆ ಮಂತೇಶ್ ದೊಡ್ಡಗೌಡರು ಬೈಲೊಂಗಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವ್ರ ವಿರುದ್ಧ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲನ್ನು ಅಖಾಡಕ್ಕೆ ಇಳಿಸಿರ್ತಕ್ಕಂಥದ್ದು. ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ರಾಜಕೀಯ ದಾಳವಾಗಿ ಒಂದು ಅಭ್ಯರ್ಥಿ ಕಣಕ್ಕಿಳಿಸಲಾಗಿದೆ. ಹಾಗಾಗಿ ಈ ಒಂದು ಚುನಾವಣೆಗಳೇನಿದ್ದಾವೆ, ಈ ಒಂದು ಸಂಪೂರ್ಣವಾಗಿ ನಾಮಪತ್ರ ಸಲ್ಲಿಕೆ ಆದ ಬಳಿಕ, ನಾಮಪತ್ರ ವಾಪಸ್ ಪಡೆದ ಬಳಿಕ ಒಂದು ಸ್ಪಷ್ಟವಾದಂಥ ಚಿತ್ರಣ ಗೊತ್ತಾಗುತ್ತೆ. ಜೊತೆಗೆ ಈ ಬಾರಿ DCC ಬ್ಯಾಂಕ್ ಚುನಾವಣೆಯಲ್ಲಿ ಕೂಡ ತಮ್ಮದೇ ಆದಂಥ ಪಾರುಪತ್ಯ ಸಾಧಿಸೋದಕ್ಕೆ ಎಲ್ಲೆಲ್ಲದ ಒಂದು ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ. ಲಿಂಗಾಯತ್ ವಿರೋಧಿ ಅನ್ನುವಂಥ ಒಂದು ಪ್ರಚಾರ ಮಾಡ್ತಾ ಇದ್ರು, ಅದಕ್ಕೆ ನಾವು ಈ ಬಾರಿ DCC ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಲಿಂಗಾಯತರನ್ನ ಆಯ್ಕೆ ಮಾಡುವ ಮೂಲಕ ನಾವು ಲಿಂಗಾಯತ್ ವಿರೋಧಿ ಅಲ್ಲ ಅನ್ನುವಂಥದ್ದನ್ನು ಸಾಬೀತು ಮಾಡಿ ತೋರಿಸ್ತೀವಿ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ಬಾಲ್ಚಂದ್ ಜಾರಕಿಹೊಳಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಚುನಾವಣೆಯಲ್ಲಿ ಮತ್ತೆ ಕತ್ತಿ ವರ್ಸಸ್ ಜಾರಕಿಹೊಳಿ ಕುಟುಂಬದ ಮಧ್ಯೆ ಮತ್ತೊಂದು ಸುತ್ತಿನ ಟಾಕ್ ವಾರ್ಗೆ ವೇದಿಕೆ ಈಗ ಸದ್ದಾಗ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀದತ್, ತಮ್ಮ ಡೀಟೇಲ್ಸ್ಗಾಗಿ.